ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಾಳೆ ಬೆಳಿಗ್ಗೆ 5 ನಮ್ಮೆಲ್ಲರಿಗೂ ಕೂಡ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇಂಡಿಯಾದಲ್ಲಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ನಾವೆಲ್ಲರೂ ಕೂಡ ಟಿವಿಯಲ್ಲಿ ನೋಡಿ ಎಂಜಾಯ್ ಮಾಡಬಹುದು. ಸೋನಿ 10 ಸ್ಪೋರ್ಟ್ಸ್ ಅಲ್ಲಿ ನಾವೆಲ್ಲರೂ ಕೂಡ ಟಿವಿಯಲ್ಲಿ ಫ್ರೀ ಆಗಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಎಂಜಾಯ್ ಮಾಡಬಹುದು. ಈ ಬಾರಿಯ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಟಿವಿಲಿ ಬರ್ತಾ ಇದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ನನಗಂತೂ. ನಾಳೆ ಬೆಳಿಗ್ಗೆ ಎದ್ದು ನೀವೆಲ್ಲರೂ ಕೂಡ 5 ಸೋನಿ 10 ನ ಹಾಕಿದ್ರೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಲೈವ್ ಆಗಿ ಬರ್ತಾ ಇರುತ್ತೆ. ಅಂಡ್ ಅದಾದ್ಮೇಲೆ ರಿಪೀಟ್ ಟೆಲಿಕಾಸ್ಟ್ ಗಳನ್ನ ಕೂಡ ನೀವು ಟಿವಿಲೇ ನೋಡಬಹುದು. ಐ ಥಿಂಕ್ ಸೋನಿ 10 4 ಅಲ್ಲೋ 3 ಅಲ್ಲೋ ಕನ್ನಡದಲ್ಲೂ ಕೂಡ ಬರುತ್ತೆ, ಬಟ್ ಲೈವ್ ಆಗಿ ಬರೋದಿಲ್ಲ ಕನ್ನಡದಲ್ಲಿ. ಮಧ್ಯಾಹ್ನ ಅಥವಾ ಸಂಜೆ ಹಂಗೆ ಕನ್ನಡ ಕಮೆಂಟ್ರಿಯಲ್ಲಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಹಾಕ್ತಾರೆ. ಅದನ್ನು ಕೂಡ ನೀವೆಲ್ಲರೂ ಆರಾಮಾಗಿ ಕೂತ್ಕೊಂಡು ನೋಡಬಹುದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾಳೆ ಬೆಳಿಗ್ಗೆ 5 ಸೋನಿ 10 ನಲ್ಲಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ನೀವೆಲ್ಲರೂ ಕೂಡ ಫ್ರೀ ಆಗಿ ಟಿವಿಯಲ್ಲಿ ಕೂತ್ಕೊಂಡು ನೋಡಬಹುದು. ಇನ್ನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ ಹೈಪ್ ಅಂತೂ ಎಲ್ಲೋ ಹೋಗಿದೆ ಅಂತಾನೆ ಹೇಳ್ಬೇಕು ಇವತ್ತಿನ ಸ್ಮ್ಯಾಕ್ ಡೌನ್ ಮುಗಿದ ಮೇಲೆ. ಅಂಡ್ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಾನು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಪ್ರೆಡಿಕ್ಷನ್ ನ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಯಾವ ಮ್ಯಾಚ್ ಅಲ್ಲಿ ಯಾರ್ಯಾರು ಗೆಲ್ತಾರೆ, ಏನೇನಾಗುತ್ತೆ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮಗೆ WWE ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಪೇಜ್ ಅಂಡ್ ಬ್ರಿಬೆಲ್ಲಾ ವರ್ಸಸ್ ಫ್ಯಾಟಲ್ ಇನ್ಫ್ಲೂಯೆನ್ಸ್ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಗೆ ಯಾರು ತಾನೇ ಇಂಟ್ರೆಸ್ಟಿಂಗ್ ಆಗಿದ್ದಾರೆ ಅಲ್ವಾ? ನಿಜವಾಗ್ಲೂ ನಾನಂತೂ ಚೂರು ಇಂಟ್ರೆಸ್ಟೆಡ್ ಆಗಿಲ್ಲ ಈ ಒಂದು ಮ್ಯಾಚ್ ಅಲ್ಲಿ. ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆದ್ರು ಕೂಡ ನನಗೆ ಏನು ಕೂಡ ಯೂಸ್ ಇಲ್ಲ, ಯಾಕಂದ್ರೆ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಬುಕ್ಕಿಂಗು ಆ ರೀತಿ ಆಗ್ತಾ ಇದೆ. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪೇಜ್ ಆಗಿ ಬ್ರಿಬೆಲ್ಲಾ ಅವರೇ ತನ್ನ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ನನಗೆ ಅನಿಸ್ತಾ ಇದೆ. ಅಂಡ್ ಅದರಿಂದ ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪೇಜ್ ಆಗಿ ಬ್ರಿಬೆಲ್ಲಾ ಅವರು ವಿನ್ ಆಗ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೇನೆ. ಇದಾದ್ಮೇಲೆ ನಮಗೆ ಬೇಲಿ ಆಗಿ ಲೈರಾ ವಾಲ್ಕೈರಾ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ನಮ್ಮ ಲೈರಾ ವಾಲ್ಕೈರಾ ಅವರ ಕ್ಯಾರೆಕ್ಟರ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಅವರು ತನ್ನ ಮೆಂಟಲ್ ಹೆಲ್ತ್ ನ ಕಂಪ್ಲೀಟ್ ಆಗಿ ಹಾಳು ಮಾಡ್ಕೊಂಡಿದ್ದಾರೆ. ನೋಡ್ಬೇಕು ಅವರ ಲುಕ್ ಯಾವ ರೀತಿ ಇರುತ್ತೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಅಂತ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ ನಮ್ಮ ಲೈರಾ ವಾಲ್ಕೈರಾ ಅವರು ವಿನ್ ಆಗ್ತಾರೆ ಅಂತ ಅನಿಸ್ತಾ ಇದೆ, ಯಾಕಂದ್ರೆ ಹೊಸ ಕ್ಯಾರೆಕ್ಟರ್ ಅವರಿಗೆ ಸಿಕ್ಕಿದೆ. ಈಗಲೂ ಕೂಡ ಅವ್ರೇನಾದ್ರೂ ಸೋತಾದ್ರೆ ಆ ಒಂದು ಕ್ಯಾರೆಕ್ಟರ್ ಗೆ ಬೆಲೆನೇ ಇರೋದಿಲ್ಲ. ಅದರಿಂದ ಪ್ರಾಬಬ್ಲಿ WWE ಅವರು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲೈರಾ ವಾಲ್ಕೈರಾ ಅವ್ರನ್ನ ವಿನ್ ಮಾಡಿಸಬಹುದು. ಇದಾದ್ಮೇಲೆ ನಮಗೆ ಡ್ಯಾನ್ ಹೌಸಿನ್ ಹಾಗೆ JD ಮ್ಯಾಕ್ಡೊನಾಗ್ ಅವರ ನಡುವೆ ನೋ ಡಿಸ್ಕ್ವಾಲಿಫಿಕೇಶನ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಈ ಒಂದು ಮ್ಯಾಚ್ ಕೂಡ ನಾನು ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಾ ಇದ್ದೀನಿ. ಆಫ್ ಕೋರ್ಸ್ ಬಿಗ್ ಸ್ಟಾರ್ಸ್ ಇಲ್ಲ, ಅದೇ ರೀತಿ ಬಿಗ್ ಮ್ಯಾಚ್ ಕೂಡ ಇದಲ್ಲ. ಆದ್ರೂ ಕೂಡ ಯಾಕೆ ಕಾಯ್ತಾ ಇದ್ದೀನಿ ಅಂದ್ರೆ ರೀಸನ್ ಒಂದೇ, ನಮ್ಮ ಡ್ಯಾನ್ ಹೌಸಿನ್ ಅವರ ಕ್ಯಾರೆಕ್ಟರ್ ಯಾವ ರೀತಿ ಇದೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಅದರಲ್ಲೂ ಕೂಡ ನೋ ಡಿಸ್ಕ್ವಾಲಿಫಿಕೇಶನ್ ಮ್ಯಾಚ್ ನ WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಕೆಲವೊಂದಷ್ಟು ವಿಚಿತ್ರವಾದ ವೆಪನ್ಸ್ ಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗಬಹುದು. ಮಿನಿ ಡ್ಯಾನ್ ಹೌಸಿನ್ ಗಳು ಕೂಡ ನೋಡೋದಕ್ಕೆ ಸಿಗಬಹುದು. ನಮ್ಮ ಡ್ಯಾನ್ ಹೌಸಿನ್ ಅವರ ಆ ಒಂದು ಟೈಮ್ ಮಷಿನ್ ಇರುತ್ತಲ್ಲ, ಅದ್ರೊಳಗಡೆಯಿಂದ ಯಾರಾದ್ರೂ ಬರಬಹುದು. ನೋಡಬೇಕು WWE ಅವರು ಈ ಒಂದು ಮ್ಯಾಚ್ ನ ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ ಅಂತ. ಎಂಟರ್ಟೈನ್ಮೆಂಟ್ ಅಂತೂ ಈ ಒಂದು ಮ್ಯಾಚ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅಂಡ್ ಅದಕ್ಕೋಸ್ಕರನೇ ಎಲ್ಲರೂ ಈ ಒಂದು ಮ್ಯಾಚ್ ನ ಲೈವ್ ಆಗಿ ನೋಡಿ ಅಂತ ನಾನು ಬೇಡ್ಕೋತಾ ಇದ್ದೀನಿ. ಯಾಕಂದ್ರೆ WWE ಕಂಪನಿಯಲ್ಲಿ ಈ ರೀತಿ ಎಂಟರ್ಟೈನ್ಮೆಂಟ್ ಮ್ಯಾಚಸ್ ಗಳು ಸಿಗೋದೇ ಕಮ್ಮಿ. ಅದರಲ್ಲೂ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ನೋಡಿ ತಗೊಳ್ಳೋ ಮಜಾ ಇರುತ್ತಲ್ಲ, ಅದೇ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅಂಡ್ ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇನ್ನ ಈ ಒಂದು ಮ್ಯಾಚ್ ನ ರಿಸಲ್ಟ್ ಕಡೆ ಬರೋದಾದ್ರೆ ನನ್ನ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡ್ಯಾನ್ ಹೌಸಿನ್ ಅವರು ವಿನ್ ಆಗ್ತಾರೆ ಅಂತ ಅನ್ಸುತ್ತೆ. ಅಂಡ್ ಅದಕ್ಕೋಸ್ಕರ ನಾನು ನಮ್ಮ ಡ್ಯಾನ್ ಹೌಸಿನ್ ಅವ್ರನ್ನ ಪ್ರೆಡಿಕ್ಟ್ ಮಾಡ್ತಾ ಇದ್ದೇನೆ. ಇದಾದ್ಮೇಲೆ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗ್ತಾ ಇದೆ. WWE ಅವರು ರೋಮನ್ ರೈನ್ಸ್ ಅವ್ರನ್ನು ಕೂಡ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅವರು NBA ಯ MFT ಆದಂತಹ ಜೇಲನ್ ಬ್ರೌನ್ಸನ್ ಅವರ ನಡುವೆ ಒಂದು ಸೆಗ್ಮೆಂಟ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇನ್ನ ಈ ಒಂದು ಸೆಗ್ಮೆಂಟ್ ಅಲ್ಲಿ ರೋಮನ್ ರೈನ್ಸ್ ಅವರು ಇವರನ್ನ ಅಕ್ನಾಲೇಜ್ ಮಾಡೋದು ನೋಡೋದಕ್ಕೆ ಸಿಗಬಹುದು. ಇಬ್ರು ಕೂಡ ಸೆಲೆಬ್ರೇಷನ್ ಮಾಡೋದು ಕೂಡ ನೋಡೋದಕ್ಕೆ ಸಿಗಬಹುದು. ಬಟ್ WWE ಅವರು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಅಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿಗೆ ರೋಮನ್ ರೈನ್ಸ್ ಅವ್ರನ್ನು ಕೂಡ ಕರೆಸಿದ್ದಾರೆ ಅಂದ್ರೆ ಇನ್ನೂ ಕೂಡ ದೊಡ್ಡದಾಗಿ ಅವರು ಪ್ಲಾನ್ ಮಾಡಬಹುದು. ಅಂಡ್ ಅದಕ್ಕೋಸ್ಕರ ಪ್ರಾಬಬ್ಲಿ ಇಲ್ಲಿ ನಮಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗಬಹುದು. ಯಾರಿಗೆ ಗೊತ್ತು, ಸೆತ್ ರಾಲಿನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಒಂದು ಪ್ರೋಮೋ ಸೆಗ್ಮೆಂಟ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಮಂಡೇ ನೈಟ್ ರಲ್ಲಿ ಸೆತ್ ರಾಲಿನ್ಸ್ ಅವರು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ಅದರ ರಿವೆಂಜ್ ನ ರೋಮನ್ ರೈನ್ಸ್ ಅವರು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಸೆತ್ ರಾಲಿನ್ಸ್ ಅವರ ಮೇಲೆ ತಗೋಬಹುದು. ಯಾಕಂದ್ರೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಆಗ್ತಾ ಇರೋದು ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಅಲ್ಲಿ. ಅಂಡ್ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಅಲ್ಲಿ WWE ಅವರು ಬಿಗ್ ವಿಚಾರಗಳನ್ನ ಆಫ್ ಕೋರ್ಸ್ ಪ್ಲಾನ್ ಮಾಡೇ ಇರ್ತಾರೆ. ಅದರಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಈ ಒಂದು ಸೆಗ್ಮೆಂಟ್ ಅಲ್ಲಿ ಸೆತ್ ರಾಲಿನ್ಸ್ ಅವರ ಇನ್ವಾಲ್ವ್ಮೆಂಟ್ ನ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ಅಲ್ಲಿ ಒಂದು ಅಮೇಜಿಂಗ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಕೋಡಿ ರೋಡ್ಸ್ ಅಂಡ್ CM ಪಂಕ್ ವರ್ಸಸ್ ಗಂತರ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ. ಇವತ್ತಿನ
ದಿನ ಸ್ಮ್ಯಾಕ್ ಡೌನ್ ಮುಗಿಯೋ ತನಕನೂ ಕೂಡ ಇದ್ಯಾಕೆ ಟ್ಯಾಗ್ ಟೀಮ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ರು, ತಲೆ ಇಲ್ಲ ಬುಡ ಇಲ್ಲ, ಇದರಿಂದ ಏನ್ ಯೂಸು ಅಂತ ನಾನು ಥಿಂಕ್ ಮಾಡ್ತಾ ಇದ್ದೆ. ಬಟ್ ಸ್ಮ್ಯಾಕ್ ಡೌನ್ ನ ನೋಡಿದ್ಮೇಲೆ ಈ ಒಂದು ಮ್ಯಾಚ್ ಗೆ ಹೈಪ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಅಂಡ್ ಇದು ಸಮ್ಮರ್ ಸ್ಲಾಮ್ ನ ಮೇನ್ ಇವೆಂಟ್ ಗೆ ಕನೆಕ್ಟ್ ಕೂಡ ಆಗಿದೆ. ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ನಮ್ಮ ಗಂತರ್ ಆಗಿ ಸ್ಯಾಮಿ ಝೈನ್ ಅವರು ವಿನ್ ಆದ್ರೆ ಅವರು ಸಿಎಂ ಪಂಕ್ ಆಗಿ ಕೋಡಿ ರೋಡ್ಸ್ ಅವ್ರನ್ನ ಜಾಯಿನ್ ಆಗ್ತಾರೆ ಸಮ್ಮರ್ ಸ್ಲಾಮ್ ಅಲ್ಲಿ. ಅಂಡ್ ಆ ಒಂದು ಸಿಂಗಲ್ಸ್ ಮ್ಯಾಚ್ ಫ್ಯಾಟಲ್ 4-way ಮ್ಯಾಚ್ ಆಗಿ ಕನ್ವರ್ಟ್ ಕೂಡ ಆಗುತ್ತೆ. ಸೊ ಇದು ಮತ್ತೊಮ್ಮೆ ಗೋಲ್ಡನ್ ಆಪರ್ಚುನಿಟಿ ಇದ್ದಂಗೆ ನಮ್ಮ ಗಂತರ್ ಆಗಿ ಸ್ಯಾಮಿ ಝೈನ್ ಅವರಿಗೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ನಿಜವಾಗ್ಲೂ ಗಂತರ್ ಆಗಿ ಸ್ಯಾಮಿ ಝೈನ್ ಅವರು ವಿನ್ ಆಗ್ತಾರ ಅಂತ ರೀಸೆಂಟ್ ಆಗಿ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮಿಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಥವಾ ಫ್ಯಾಟಲ್ 4-way ಮ್ಯಾಚ್ ನು ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಕೋಡಿ ರೋಡ್ ಸಿಎಂ ಪಂಕ್ ಅಂಡ್ ಸ್ಯಾಮಿ ಝೈನ್ ಅಥವಾ ಕೋಡಿ ರೋಡ್ ಸಿಎಂ ಪಂಕ್ ಸ್ಯಾಮಿ ಝೈನ್ ಆಗಿ ಗಂತರ್ ಅವರ ನಡುವೆ ಅಂತ. ಅಂಡ್ ಅದ್ರ ಬಗ್ಗೆ ಒಂದು ಅಪ್ಡೇಟ್ ನು ಕೂಡ ತಿಳಿಸಿದ್ದೆ. ಅಂಡ್ ಅದೇ ರೀತಿ ಡಬ್ಲ್ಯೂ ಅವರು ಸ್ಟೋರಿ ಲೈನ್ ಕೂಡ ತಗೊಂಡು ಬರ್ತಾ ಇದ್ದಾರೆ. ಬಟ್ ಇಲ್ಲಿ ನಮ್ಮ ನಿಕ್ ಆಲ್ಡಿಸ್ ಅವರು ಏನ್ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಗಂತರ್ ಆಗಿ ನಿಕ್ ಆಲ್ಡಿಸ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮಿಗೆ ಪ್ಲಾನ್ ಮಾಡಿದ್ದಾರೆ. ಸೊ ಆ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮಿಗೆ ಪ್ಲಾನ್ ಮಾಡಿದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಆಗಿ ಸ್ಯಾಮಿ ಝೈನ್ ಅವರು ವಿನ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಸೊ ಅದರಿಂದ ಒಂದು ದೊಡ್ಡ ಡೌಟ್ ಇದೆ ಡಬ್ಲ್ಯೂ ಅವರು ನಿಜವಾಗ್ಲೂ ಕೂಡ ಏನ್ ಪ್ಲಾನ್ ನ ಮಾಡ್ತಾರೆ ಅಂತ, ಅಥವಾ ನಿಕ್ ಆಲ್ಡಿಸ್ ಆಗಿ ಗಂತರ್ ಅವರ ಮ್ಯಾಚ್ ನ ಸಮ್ಮರ್ ಸ್ಲಾಮ್ ನಿಂದ ಪೋಸ್ಟ್ ಪೋನ್ ಮಾಡ್ತಾರೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ನನ್ನ ಪ್ರಕಾರ ನನ್ನನ್ನ ನೀವು ಏನಾದ್ರು ಅನ್ಕೊಳ್ಳಿ, ನನಗೆ ಈ ಒಂದು ಮ್ಯಾಚ್ ಅಲ್ಲಿ ಗಂತರ್ ಆಗಿ ಸ್ಯಾಮಿ ಝೈನ್ ಅವರು ವಿನ್ ಆಗಬೇಕು. ಯಾಕಂದ್ರೆ ಸದ್ಯಕ್ಕೆ ನಾನು ಕೋಡಿ ರೋಡ್ಸ್ ಆಗಿ ಸಿಎಂ ಪಂಕ್ ಅವರ ಸಿಂಗಲ್ಸ್ ಮ್ಯಾಚ್ ಆಗಿ ಸಿಂಗಲ್ ಫ್ಯೂಡ್ ಅಲ್ಲಿ ಚೂರು ಕೂಡ ಇಂಟ್ರೆಸ್ಟೆಡ್ ಆಗಿಲ್ಲ. ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಹೀಲ್ ಆಗಿದ್ದಿದ್ರೆ ಈ ಒಂದು ಮ್ಯಾಚ್ ಗೆ ಹಾಗೆ ಈ ಒಂದು ಫ್ಯೂಡ್ ಗೆ ನಾನಂತೂ ಸಿಕ್ಕಾಪಟ್ಟೆ ಹೈಪ್ ಅಪ್ ಆಗಿರುವೆ. ಬಟ್ ಇಬ್ರು ಕೂಡ ಫೇಸ್ ಸೂಪರ್ ಸ್ಟಾರ್ಸ್ ಗಳು, ಇವರಿಬ್ರು ಹೋಗಿ ಮ್ಯಾಚ್ ಆಡ್ತಾರೋ ಅಥವಾ ರೊಮ್ಯಾನ್ಸ್ ಮಾಡ್ತಾರೋ ನನಗೆ ಅರ್ಥನೇ ಆಗ್ತಾ ಇಲ್ಲ. ಆದ್ರಿಂದ ಈ ಒಂದು ಮ್ಯಾಚ್ ಫ್ಯಾಟಲ್ 4-way ಮ್ಯಾಚ್ ಆಗಿ ಕನ್ವರ್ಟ್ ಆಗಬೇಕು ಅನ್ನೋದು ನನ್ನ ಮನದಾಳದ ಆಸೆ. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ಪ್ರಾಬಬ್ಲಿ ನಮ್ಮ ಗಂತರ್ ಆಗಿ ಸ್ಯಾಮಿ ಝೈನ್ ಅವರು ಸೋಲ್ತಾರೆ ಅಂತ ಗೊತ್ತಿದ್ರು ಕೂಡ ಅವರು ಗೆಲ್ಬೇಕು ಅನ್ನೋದು ನನ್ನ ಆಸೆ. ಅಂಡ್ ಅದಕ್ಕೋಸ್ಕರ ನಾನು ಗಂತರ್ ಆಗಿ ಸ್ಯಾಮಿ ಝೈನ್ ಅವರು ವಿನ್ ಆಗ್ಲಿ, ಸಮ್ಮರ್ ಸ್ಲಾಮ್ ಅಲ್ಲಿ ಆ ಒಂದು ಮ್ಯಾಚ್ ಫ್ಯಾಟಲ್ 4-way ಮ್ಯಾಚ್ ಆಗಿ ಕನ್ವರ್ಟ್ ಆಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಇದು ನನ್ನ ಪ್ರೆಡಿಕ್ಷನ್. ನಿಮ್ಗೆ ಅನ್ಸುತ್ತೆ ಗಾಯ್ಸ್ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಏನೇನಾಗುತ್ತೆ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.